ಬಿಹಾರ್ ಕೂಡ ವಾಹಿನಿಗೆ ಸ್ವಾಗತ. ಇಂದು ಮಂಗಳವಾರ ದಿನಾಂಕ 25/6/2024 ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಎಕ್ಲೂರು ಗ್ರಾಮದಲ್ಲಿ ಶ್ರೀಗಳವರಿಗೆ ಭಕ್ತಿಯ ನಮನದ ಗ್ರಾಮಸ್ಥರಿಂದ 667ನೇ ತುಲಾಭಾರ ಹಾಗೂ ಬೆಳ್ಳಿ ಕೆರಟದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ 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 शिवयोगी श्री चन्नवीर सद्धर्म शिखामणि चंद्र दासोहरत्ना शिवयोगी श्री चन्नवीर सद्धर्म शिखामणि चंद्र दासोहरत्ना ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರವಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪಾವನ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ನಿನ್ನ ನಂಬಿದ ಭಕ್ತರಿಗೆ ನಿನ್ನ ನಂಬಿದ ಭಕ್ತರಿಗೆ ಕರುಣೆ ತೋರಿದಿ ಗುರುವೆ ಹರಸಿದಿ ಪ್ರಭುವೆ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಸೂರ್ಯ ಚಂದ್ರನಂತೆ ನಗುಮುಖ ತೋರ್ಯಾರ ಸೂರ್ಯ ಚಂದ್ರನಂತೆ ನಗುಮುಖ ತೋರ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ದುಷ್ಟ ಗುಣವ ದೂರ ಮಾಡ್ಯಾರ ದುಷ್ಟ ಗುಣವ ದೂರ ಮಾಡ್ಯಾರ ಸತ್ಯದ ಮಾರ್ಗವ ತಿಳಿಸಿ ಕೊಟ್ಟಾರ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ ಹಾರ
ಅರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ ಚನ್ನ ಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ ಚನ್ನ ಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ ಶ್ರೀನಿವಾಸ ಕವಿಯು ಬರೆದು ಶ್ರೀನಿವಾಸ ಕವಿಯು ಬರೆದು ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಶಂಕರ ಭಕ್ತರ ಕರುಣ ಸಾಗರ ಗುರುವಿಗೆ ಮಾಡುವೆ ಸ್ಮರಣ ಶಿರವಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ 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 ಪಾವನ.
ಹಾರಕೂಡ ಚನ್ನವೀರ ಕೈಲಾಸ ದೇವರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರಕೂಡ ಚನ್ನವೀರ ಕೈಲಾಸ ದೇವರ ನಂಬಿದ ಭಕ್ತರ ಪೊರೆದನಿ ಗುರುವರ ನಂಬಿದ ಭಕ್ತರ ಪೊರೆದನಿ ಗುರುವರ ದೂರ ಮಾಡಿದೆ ನೀ ಬಂಧನ ಪಾರ ದೂರ ಮಾಡಿದೆ ನೀ ಬಂಧನ ಪಾರ ಚರಣ ಕಮಲಗಳಿಗೆ ನಮಸ್ಕಾರ ಚರಣ ಕಮಲಗಳಿಗೆ ನಮಸ್ಕಾರ ಕರುಣಿಸಿ ಕಾಪಾಡೋ ಹರ ಅವತಾರ ಕರುಣಿಸಿ ಕಾಪಾಡೋ ಹರ ಅವತಾರ ಹರ ಅವತಾರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಬಡ ಮಕ್ಕಳಿಗೆ ನೀವೇ ಆಧಾರ ಬಡ ಮಕ್ಕಳಿಗೆ ನೀವೇ ಆಧಾರ ನೀಡಿದಿರಿ ಶಿಕ್ಷಣ ಸಂಸ್ಕಾರ ನೀಡಿದಿರಿ ಶಿಕ್ಷಣ ಸಂಸ್ಕಾರ ಕಲಿಯುಗದೊಳಗಿನ ದೇವರ ಕಲಿಯುಗದೊಳಗಿನ ದೇವರ
ವೀರ ಕೈಲಾಸ ದೇವರ ಹಾರ ಕೂಡ ಚನ್ನ ವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚನ್ನ ವೀರ ಕೈಲಾಸ ದೇವರ ಧರೆಯುಳು ಮೇರೆಯುವ ಹರ ಕೂಡ ಸ್ಥಾನ ಧರೆಯಳು ಮೇರೆಯುವ ಹರ ಕೂಡ ಸ್ಥಾನ ಶ್ರೀರೂಪ ಗುರುವಿನ ಮಂದಿರ ಶ್ರೀರೂಪ ಗುರುವಿನ ಮಂದಿರ ಇಂದು ಮಂಗಳವಾರ
ದಿನಾಂಕ 25/6/2024 ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಎಕ್ಲೂರು ಗ್ರಾಮದಲ್ಲಿ ಶ್ರೀಗಳವರಿಗೆ ಭಕ್ತಿಯ ನಮನದ ಗ್ರಾಮಸ್ಥರಿಂದ 667ನೇ ತುಲಾಭಾರ ಹಾಗೂ ಬೆಳ್ಳಿ ಕೆರಟದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಶ್ರೀಗಳನ್ನು ಬರಮಾಡಿಕೊಂಡು ಇನ್ನು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಶ್ರೀಗಳವರಿಂದ ಪ್ರಾರಂಭಗೊಂಡು ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತದೆ. ಮಹಾಲಕ್ಷ್ಮಿ ಮಾತಾಜಿ ಪವನ ಪುತ್ರ ಹನುಮಾನ್ ಮಹಾರಾಜಿ ज्योति से ज्योति जगा ज्योति
ವಿಚಾರಗಳನ್ನು ಜರುಗಿಸಿಕೊಟ್ಟಿರ್ತಕ್ಕಂಥ ನಮ್ಮ ಶಾಲೆಯ ಶಿಕ್ಷಕ ಮಹಿಳೆಯರಿಗೂ ಧನ್ಯವಾದಗಳನ್ನ ಇಲ್ಲ ತಂಗಿ ಹೇಳ್ತಾ ಸರಿ ಚನ್ನಬಸವೇಶ್ವರ ಮಹಾರಾಜ ಸದ್ಯೋ ವೈಭವದಾಯಕಂ ಸೌಂಡ್ ಬೋರ್ಡ್ ಸಿದ್ಧಿದಂ ಚಿತ್ತವೃದ್ಧಸ್ಯ ವಂದೇ ಶ್ರೀ ರೇಣುಕಂ ಗುರು ಶ್ರೀಮದ್ ಹಾರಕೂಡ ಪಟ್ಟಾಚರಘನ ಮಠ ರಂಭಾಪುರಿ ಪೀಠ ಸೂತ್ರ ಸ್ವಾಮಿ ಸದ್ಗುರು ಚನ್ನಬಸವ ಶಿವಯೋಗೀಂದ್ರ ಪ್ರಭಾಭಾಸ್ಕರ ಪ್ರೇಮಂ ವ್ಯಕ್ತ ಪೊಗಳದ ನಿಮ್ಮ ಮಹಿಮಾ ಲೀಲಾವಿನೋದങ്ങളും ಈ ಮಾಡಿನ ಕೃಪಾಳು ಬೇಗ ಕೃಪೆಯಂ ಭಕ್ತಿ ಸಮೃದ್ಧಿಯಂ ಜಯ ಬಸವೇಶ ಭಕ್ತಜನ ಭಾಗ್ಯ ಶುಭೋದಯ ವೀರಶೈವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿತ್ತರ ಪ್ರಭಾವಯ ಜಗದಾದಿದೇಶಿಕ ಪುರಾತನ ತುಂಗೋ ಚಾಂದ್ವಯ ಪುರಾಶ್ರಯ ಜಯ ಸೋಮನಾಥ ಜಯ ದೇವಜಯ ಗಣಪತಿ ಶಿವಾಭವ ಪರಮ ಪೂಜ್ಯ ಮಹಾಯೋಗಿ ಸದ್ಗುರು ಹಾರಕೂಡದ ಲಿಂಗೈಕ್ಯ ಶ್ರೀ ಚನ್ನಬಸವ ಶಿವಯೋಗಿಗಳನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಿಗೆ ವಂದಿಸಿ ಯಕಲೂರು ಗ್ರಾಮದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಪರಮೇಶ್ವರರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವೀರ ಹನುಮಾನ್ ದೇವರನ್ನು ಸ್ಮರಿಸಿ ಮತ್ತು ವಿಶ್ವದ ಎಲ್ಲಾ ಸಂತರನ್ನು ಸ್ಮರಿಸಿಕೊಂಡು ತಮ್ಮೆಲ್ಲರ ತನು ಮನ ಧನದಿಂದ ಹಮ್ಮಿಕೊಂಡಿರುವಂತಹ ಈ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿರುವಂತಹ ಯಕಲೂರು ಗ್ರಾಮದ ಎಲ್ಲ ಸಮಸ್ತ ಭಕ್ತಾದಿಗಳೇ ಅನುಭವಿಗಳೇ ಮಾತೆಯರೇ ಅನೇಕ ಗ್ರಾಮಗಳಿಂದ ಬಂದಿರುವಂತಹ ಎಲ್ಲ ಭಕ್ತಾದಿಗಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ಇಂದು ತಾವೆಲ್ಲರೂ ಕೂಡ ಭಾವನಾತ್ಮಕವಾಗಿ ತಮ್ಮೆಲ್ಲರ ತನು ಮನ ಧನದಿಂದ ಈ ಕಾರ್ಯಕ್ರಮವನ್ನು ವಿಶ್ವಾಸದಿಂದ ಭಕ್ತಿಯಿಂದ ಹಮ್ಮಿಕೊಂಡಿದ್ದೀರಿ. ಈ ಒಂದು ಬೆಳ್ಳಿ ಕಿರೀಟ ಧಾರಣೆ ಮತ್ತು ತುಲಾಭಾರದ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸೇವೆಯನ್ನು ಸಲ್ಲಿಸಿದ್ದೀರಿ ನಿಮ್ಮ ಜೀವನದ ಕೊನೆಯ ಪರ್ಯಂತರವಾಗಿ ಹಾರಕೂಡ ಶಿವಯೋಗಿ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂಥ ಮಾತನ್ನು ಸ್ಮರಿಸ್ತಾ ಇದ್ದೇನೆ. ಇಂತಹ ಪವಿತ್ರ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ವಿಶೇಷವಾಗಿ ಮೇ ತಿಂಗಳ 21ನೇ ತಾರೀಕಿನಂದು ಒಂದು ಘಟನೆ ನಡೆಯಿತು. ಆ ಘಟನೆ ನಮಗೆಲ್ಲರಿಗೂ ಕೂಡ ವೇದ್ಯವಾಗಿದೆ, ಇವತ್ತಿದೆ. ಆದ್ರ ಜೀವನದಲ್ಲಿ ಏನೇ ಕಷ್ಟಗಳು ಬರಬಹುದು, ಸಂತರಿರಲಿ, ಮಹಾಂತರಿರಲಿ, ಯೋಗಿಗಳಿರಲಿ, ಭಕ್ತರಿರಲಿ, ತ್ಯಾಗಿರಲಿ, ಭೋಗಿಯಿರಲಿ, ಎಂಥವರೇ ಇದ್ದರೂ ಕೂಡ ಜೀವನದಲ್ಲಿ ಸುಖ ಮತ್ತು ದುಃಖ ಬಂದೇ ಬರ್ತಾವೆ. ಆದ್ರ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಆ ದುಃಖವನ್ನ ನಿವಾರಣೆ ಮಾಡುವಂತ ಶಕ್ತಿ ಎಲ್ಲಿರ್ತಾ ಇದೆ ಅಂದ್ರೆ ಅದು ಪರಮಾತ್ಮನಲ್ಲಿ ಮಾತ್ರ ಇರ್ತಾ ಇದೆ, ಪರಮಾತ್ಮನಲ್ಲಿ ಮಾತ್ರ ಇರ್ತಾ ಇದೆ. ಯಾಕೆಂದ್ರೆ ಭಗವದ್ಗೀತೆಯ ಒಂದು ಮಾತು ಬರ್ತಾ ಇದೆ, ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೆ ಮೇಯುಕ್ತ ತಮಾ ಮತಾಹ ಮೇಯುಕ್ತ ತಮಾ ಮತಾಹ. ಕೃಷ್ಣ ಪರಮಾತ್ಮ ಈ ಮಾತನ್ನು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ನಿಜವಾಗಿ ಈ ಶ್ಲೋಕದ ಅರ್ಥ ಏನಂದ್ರೆ, ಯಾರು ನಿಜವಾಗಿ ಪರಮಾತ್ಮನ ಮೇಲೆ, ದೇವರ ಮೇಲೆ, ಗುರುವಿನ ಮೇಲೆ ಭಕ್ತಿ ಮತ್ತು ಶ್ರದ್ಧೆ ವಿಶ್ವಾಸವನ್ನು ಇಟ್ಕೊಂಡು, ಅದು ಚಂಚಲವಾಗಿರುವಂತಹ ಭಕ್ತಿ ಇರಬಾರದು. ದೃಢವಾದಂತಹ ಭಕ್ತಿಯನ್ನ ದೇವರ ಮೇಲೆ ಯಾರು ಇಟ್ಟಿರ್ತಾ ಇದ್ದಾರಲ್ಲ ಅವ್ರಿಗೆ ಏನೇ ಕಷ್ಟ ಬಂದರೂ ಕೂಡ ದೂರ ಆಗ್ತಾ ಇದೆ ಅನ್ನೋದಕ್ಕ ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆ ಸಾಕ್ಷಿ ಎನ್ನುವಂತ ಮಾತನ್ನು ಹೇಳಬೇಕು. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾವನಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಒಂದು ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಕಲೂರು ಗ್ರಾಮದಲ್ಲಿ ಅನೇಕ ಸಲ ಕಾರ್ಯಕ್ರಮಕ್ಕೆ ನಾವು ಬಂದೀವಿ. ಇದೆಲ್ಲ ಚಿಕ್ಕ ಚಿಕ್ಕ ಹುಡುಗರಿದ್ದಾರೆ. ಇಲ್ಲಿ ಎಷ್ಟು ವರ್ಷ ಆಯ್ತು ನಾವು ಬರ್ತಾ ಇರೋದಂದ್ರ ಸುಮಾರು 35 ವರ್ಷ ಆಯ್ತು. 30 ವರ್ಷಗಳ ಹಿಂದೆ ಪ್ರವಚನವನ್ನು ಮಾಡಿ, ಅದು ಎಂಥ ಪ್ರವಚನ ಅಂದ್ರೆ 1 ವರ್ಷದ ಒಂದೇ ಸಲ ಅಲ್ರಿ. ಇದು 3 ಸಂಘ ಬರೀ, 3 ಸಂಘ
ಒಂದು ಪರಮೇಶ್ವರ ಸಂಘ, ಒಂದು ಬಸವೇಶ್ವರ ಸಂಘ, ಒಂದು ವೀರ ಹನುಮಾನ್ ಸಂಘ. ಎಲ್ಲಾ ಸಂಘದವ್ರು ಎಲ್ಲಾ ಕಡೆ ಸ್ಪರ್ಧಾ ಇರ್ತದೆ. ಬಹಳ ಸ್ಪರ್ಧಾ ಇರ್ತದೆ. ಅಂದ್ರೆ ಯಾವ ಸ್ಪರ್ಧಾ ಇರ್ತಂದ್ರ ರಾಜಕೀಯ ಸ್ಪರ್ಧಾ ಇರ್ತದೆ. ರಾಜಕೀಯ ಸ್ಪರ್ಧಾ ಕಾಂಗ್ರೆಸ್, ಬಿಜೆಪಿ, ಜನತಾದಳ ಬೇರೆ. ಆದ್ರ ಯಕಲೂರದಲ್ಲಿ ನೋಡಿದಾಗ ಇಲ್ಲಿ ರಾಜಕೀಯ ಸ್ಪರ್ಧೆ ಇದ್ದಲ್ಲಿ 35 ವರ್ಷಗಳ ಪೂರ್ವದಲ್ಲಿ ಕೂಡಬಮ್ಮ ಕೂಡು ಇಲ್ಲಿ ಎಂಥ ಸ್ಪರ್ಧೆ ಇತ್ತಂದ್ರ ಇಲ್ಲಿ ರಾಜಕೀಯ ಸ್ಪರ್ಧೆ ಇಲ್ಲ, ಸ್ವಾರ್ಥದ ಸ್ಪರ್ಧೆ ಇಲ್ಲ, ಭಕ್ತಿಯ ಸ್ಪರ್ಧೆ ಎಲ್ಲಿಯಾದ್ರೂ ನಾನು ನೋಡಿದ್ರೆ ಯಕಲೂರು ಗ್ರಾಮದಲ್ಲಿ ನೋಡಿದ್ದೀನಿ ಅಂತ ಮಾತಾಡ್ತಾರೆ. ಒಂದ್ಸಲ 3 ಸಂಘದವರು 1 ವರ್ಷ ಪ್ರತಿ ಸಲ ಕಟ್ಸಿದ್ರು ನನಗೆ. ಬಸವೇಶ್ವರ ಸಂಘದವರು, ಹನುಮಾನ್ ಸಂಘದವರು, ಪರಮೇಶ್ವರ ಸಂಘದವರು 3 ಸಲ ಈ ಸ್ಥಳದಲ್ಲಿ ಭಾಷಣವನ್ನು ಮಾಡಿ ಆಶೀರ್ವಚನ ಮಾಡಿ ಹೋಗಿದ್ದೀರಿ. ಆದ್ರ ನೀವೆಲ್ಲರೂ ಕೂಡ ಏನೇ ಸ್ಪರ್ಧೆ ಮಾಡಿದ್ರು ಕೂಡ ಯಾವುದಕ್ಕೂ ಮಾಡಿದ್ರಂದ್ರ ಪರಮಾತ್ಮನಿಗಾಗಿ, ದೇವರಿಗಾಗಿ ಮಾಡಿದ್ರಿ ಅಂದ್ರೆ ಸದಾಕಾಲ ದೇವರ ಆಶೀರ್ವಾದ ಎಷ್ಟೋ ಗ್ರಾಮದಲ್ಲಿ ಇರ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಇವೆಲ್ಲ ತಾಯಂದಿರ ಕುಂಭಕಾಶವನ್ನು ಹೊತ್ಕೊಂಡು ಬರುವಂತಹ ದೃಶ್ಯವನ್ನು ನೋಡಿದ್ರು. ಉತ್ಸವದಲ್ಲಿ ಬರುವಂತಹ ಸಂದರ್ಭದಲ್ಲಿ, ರಥದಲ್ಲಿ ಬರುವಂತಹ ಸಂದರ್ಭದಲ್ಲಿ ತಾಯಂದಿರು ಕುಂಭಕಾಶವನ್ನು ಹೊತ್ಕೊಂಡಿದ್ದರು. ಅದ್ರಾಗ ಏನಿರ್ತದ, ನೀರನ್ನು ಹಾಕ್ತಾ ಇದ್ದಾರೆ. ನೀರಿಗೆ ಕನ್ನಡದಲ್ಲಿ ಸಂಸ್ಕೃತ ಶಬ್ದ, ನೀರು ಎನ್ನುವುದು ಸಂಸ್ಕೃತ ಶಬ್ದ. ಕನ್ನಡದಾಗ ನೀರಿಗೆ ಏನಂತಾರೆ ಅಗ್ಗವಳಿ ಅಂತಾರೆ. ಅಗ್ಗವಳಿ ಅಂತಾರೆ ನೀರಿಗೆ. ಆ ಕುಂಭಕಳಶದಲ್ಲಿ ನೀರನ್ನು ಹಾಕಿ ನೀವು ತಲೆಮ್ಯಾಗ ಹೊತ್ಕೊಂಡು ಅದರ ಮೇಲೆ ತೆಂಗಿನಕಾಯಿ ಇಟ್ಟಿರ್ತೀರಿ. ಯಾಕೆ ತೆಂಗಿನಕಾಯಿ ಇರ್ತಾರ? ನೀರೇ ಯಾಕೆ ಅದನ್ನು ತುಂಬ್ತಾರ? ಅಕ್ಕಿ ತುಂಬೋದು, ಜೋಳ ತುಂಬೋದು, ಗಾಳಿ ತುಂಬೋದು, ಬೇರೆ ಬೇರೆ ಹಣವನ್ನು ತುಂಬಬಹುದು. ಆದರೆ ತಾಯಂದಿರು ಯಾವುದೇ ಉತ್ಸವದಲ್ಲಿ, ಜಗದ್ಗುರುಗಳ ಉತ್ಸವ ಇರಬಹುದು, ನಮ್ಮ ಗುರುಗಳ ಉತ್ಸವ ಇರಬಹುದು, ಹಾಕು ಉತ್ಸವ ಇರಬಹುದು, ಯಾವುದೇ ಪುಣ್ಯ ಕಾರ್ಯಗಳು ನಡೆಯುವಂತಹ ಸಂದರ್ಭದಲ್ಲಿ ತಲೆಮ್ಯಾಗ ಕುಂಭವನ್ನು ಹೊತ್ಕೊಳ್ತಾ ಇದ್ರೆ ಅದರಲ್ಲಿ ನೀರನ್ನು ಹಾಕ್ತಾ ಇದ್ವಿ. ನೀರನ್ನ ಯಾಕೆ ಹಾಕ್ತಾ ಇದ್ದಾರೆ? ಏನ್ ಸಂಸ್ಕೃತಿ ಇದು? ನಮ್ಮ ಭಾರತೀಯ ಸಂಸ್ಕೃತಿ. ಯಾವುದಂದ್ರ ಇಡೀ ಜಗತ್ತಿನಲ್ಲಿ ನೀವೆಲ್ಲ ರತ್ನವನ್ನ ನೋಡ್ತಾ ಇದ್ದ ರತ್ನ. ಆದ್ರೆ ನಿಜವಾಗಿ ಜಗತ್ತಿನಲ್ಲಿ 3 ರತ್ನಗಳಿಗೆ ಅಂತ ಹೇಳ್ತಾ ಇದ್ದ. ಪೃಥಿವ್ಯಾಂ 3 ರತ್ನಾನಿ. ನೀವು ರತ್ನದ ಉಂಗುರವನ್ನ ಕೊರಳಲ್ಲಿ ಹಾಕ್ಬೋದು, ಕೈಯಾಗಿ ಇಟ್ಕೋಬಹುದು. ಆದ್ರೆ ಜಗತ್ತಿನಲ್ಲಿ ನಿಜವಾದ ರತ್ನ ಯಾವಂದ್ರೆ 3 ರತ್ನ. ಪೃಥಿವ್ಯಾಂ 3 ರತ್ನಾನಿ ಜಲಂ, ಅನ್ನಂ, ಸುಭಾಷಿತಂ. ಈ ಜಗತ್ತಿನಾಗ 3 ರತ್ನ ಅಂತ ಕರಿತಾ ಇದ್ದಾರೆ. ಯಾವ್ದಂದ್ರ ಮೊದಲನೇದಾಗಿ ಜಲ, ಎರಡನೇದಾಗಿ ಅನ್ನ, 3ನೇದಾಗಿ ರತ್ನ ಯಾವ್ದಂದ್ರ ಒಳ್ಳೆ ಮಾತುಗಳೇ ರತ್ನ ಎನ್ನುವಂತ ಮಾತನ್ನ ಸುಭಾಷಿತಕಾರ ಹೇಳ್ತಾ ಇದ್ದಾರೆ. ಈಗ ನೋಡ್ರಿ, ನೀವು ಇಷ್ಟೆಲ್ಲ ಜನ ಆಶೀರ್ವಚನದಲ್ಲಿ ಕುಂತೀರಿ. ನೀವು ಯಾಕೆ ಕುಂತೀರಿ? ಅಪ್ಪೋರು ಏನೋ 4 ಒಳ್ಳೆ ಮಾತುಗಳನ್ನು ಹೇಳ್ತಾರೆ ಕುಂತೀರಿ. ಅದೇ ಒಬ್ಬರು ಮಗಳ ಅಂದ್ರೆ ಮಗಳ ಕೈದಾಗ ಬಳಿ ಹೇಳಿದ್ರೆ ಯಾರೋ ಮನೆಗೆ ಹೋಗ್ಬಿಡ್ತಾರೆ. ಅಂದ್ರ ಸುಭಾಷಿತ ಒಳ್ಳೆ ಮಾತಿಗೆ ರತ್ನ ಅಂತ ಕರಿತಾ ಇದ್ರು. ಆ ಶೈಲಿ ಜಲವನ್ನ, ನೀರನ್ನ ಕಳಸದಲ್ಲಿ ಯಾಕೆ ಹಾಕ್ತಾ ಇದ್ರು ಅಂದ್ರ ಆ ರತ್ನವನ್ನ ಕಳಸದಲ್ಲಿ ತುಂಬಿಕೊಂಡು ಮ್ಯಾಗ ನೀವು ತೆಂಗಿನಕಾಯಿ ಇಟ್ಟಿರಿ. ತೆಂಗಿನಕಾಯಿನೇ ಯಾಕೆ ಇಡ್ತಾರ? ಬಾಳೆಹಣ್ಣು ಇಡ್ಬೋದಾಗಿತ್ತು, ಮಾವಿನ ಹಣ್ಣು ಇಡ್ಬೋದಾಗಿತ್ತು. ತೆಂಗಿನಕಾಯಿನೇ ಕಳಸದಲ್ಲಿ ಯಾಕೆ ಇಡ್ತಾ ಇದ್ರು ಅಂದ್ರ ತೆಂಗಿನ ಗಿಡಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಂತ ಕರಿತಾ ಇದ್ದಾರೆ ಅಂದ್ರ ಕಲ್ಪವೃಕ್ಷ ಅಂತ ಕರೀತಾರೆ. ಕಲ್ಪವೃಕ್ಷ ಅಂದ್ರ ನಮಗೆ ಬೆಳೆದನ್ನ ಕೊಡ್ತಕ್ಕಂಥ, ದೇವರ ಸ್ವರೂಪದಲ್ಲಿ ಪೂಜೆಯನ್ನ ಮಾಡ್ತಕ್ಕಂಥ ಆ ಭಾವನೆಯಿಂದ ಕಾಣುವಂತ ಗಿಡ ಯಾವುದಾದ್ರಿದ್ರೆ ಅದು ತೆಂಗಿನ ಮರ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅಂತಹ ಕಲ್ಪವೃಕ್ಷದ ಸಂಕೇತವಾಗಿ ನೀವು ಆ ತೆಂಗನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ನಮ್ಗೆ ಹೆಂಗ್ ಕಾಣ್ತಾ ಇದ್ರಿ ಅಂದ್ರೆ ಎಲ್ಲಾ ತಾಯಿದ್ರು 1 ನೂರು ಕೊಡಲ್ಲ ಎಣಿಸಿದ್ರೆ ನಾವೆಲ್ಲ ಕುಂತಾಗ ಎಷ್ಟು ಜನ ಹೆಣ್ಮಕ್ಳು ಕೈಲಾಗಿತ್ತು ಎಣಿಸಿದ್ರು 200ಕ್ಕಿಂತ ಹೆಚ್ಚಿದ್ದರು. ಯಾರ್ಯಾರು ಈ ಕುಂಭಕಳಶದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ನಿಮಗೆ ಏನ್ ಆಶೀರ್ವಾದ ಪಡ್ತೀವಿ ಅಂದ್ರ ಆ ವೀರ ಹನುಮಾನನಲ್ಲಿ, ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಯಾವ್ಯಾವ ತಾಯಂದಿರು ಎಲ್ಲಾ ಕಾರ್ಯವನ್ನು ಬಿಟ್ಟು ಎಷ್ಟೋ ಜನ ತವ್ರ ಮನೆಗೆ ಬಂದವರು ಇರ್ಬೋದು, ನಿಮ್ಮ ಗಂಡನ ಮನೆ ತವ್ರ ಮನೆಗೆ ಬಂದವರು ಇರ್ಬೋದು. ಯಾರ್ಯಾರ ಕುಂಭಕರ್ಣವನ್ನು ಹೊತ್ತಿದ್ದೀರಿ ನಿಮಗೆಲ್ಲರಿಗೂ ಕೂಡ ಏನ್ ಎಂಥ ಆಶೀರ್ವಾದ ಕೊಡ್ತಾ ಇದ್ದೀವಿ ಅಂದ್ರ ಆ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹೇ ಪರಮೇಶ್ವರ, ನಮ್ಮ ತಾಯಂದಿರ ಕುಂಭಕರ್ಣಿಗಳು ಹತ್ಕೊಂಡಾಗ ಅವರೆಲ್ಲರಿಗೂ ಕೂಡ ಮುತ್ತೈದೆಯ ಭಾಗ್ಯವನ್ನು ಕೊಡುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಅಂತಹ ಆದಿಶಕ್ತಿಯ ರೂಪದಲ್ಲಿ ತಾವೆಲ್ಲರೂ ಕೂಡ ಲಕ್ಷ್ಮಿಯ ರೂಪದಲ್ಲಿ ಕುಂಭಕರ್ಣದಲ್ಲಿ ಭಾಗಿಯಾಗಿ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಅಷ್ಟೇ ಅಲ್ಲ, ರಥದಲ್ಲಿ ನಮ್ಮನ್ನ ಬರಮಾಡಿಕೊಂಡು ಉತ್ಸವವನ್ನು ಮಾಡಿದ್ದೇವೆ. ಯಕಲೂರು ಗ್ರಾಮ ನಮಗೇನು ಹೊಸದಲ್ಲ. ಇದು ಬಹಳ ಪ್ರಾಚೀನವಾಗಿರುವಂತಹ, ಆಧ್ಯಾತ್ಮಿಕವಾಗಿರುವಂತಹ ಹಾರಕೂಡಕ್ಕೂ ಮತ್ತು ಯಕಲೂರು ಗ್ರಾಮಕ್ಕೂ ಎಂಥ ಸಂಬಂಧ ಅಂದ್ರ ಈಗ ಮಾಡಿರ್ಬೋದು. ಪೋಸ್ಟರ್ ಅವರಿಗೆ ಹಾರ್ಕೂಡ್ ಬೆಳಕು ನಡೆಸ್ತಾರವ, ಈಗ ಮತ್ತೆ ಹೊಸದಾಗಿ ಮಾಡಿರಿ. ಆದ್ರೂ ಕೂಡ
ಹಾರಕೂಡ ಮತ್ತು ಯಕಲೂರದ ಸಂಬಂಧ ಯಾವುದಂದ್ರ ಇದು ಆಧ್ಯಾತ್ಮಿಕವಾಗಿರುವಂತಹ ಚನ್ನಬಸವ ಶಿವಯೋಗಿ ಆಧ್ಯಾತ್ಮಿಕ ಸಂಬಂಧ ಎಲ್ಲಿಯಾದ್ರಿಂದ ಇದು ಹಾರಕೂಡ ಮತ್ತು ಯಕಲೂರ ಕಿಡಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗೆಲ್ಲ ನೋಡಿ ಗುಡ್ಡ ಏರಿ ಬರ್ತಿದ್ರು. ಇಲ್ಲಿ ಎಷ್ಟೋ ಜನ ಹಾರಕೂಡ ಶಾಲೆ ಅಭ್ಯಾಸ ಮಾಡ್ಯಾರ. ನಮ್ಮ ಶಾಂತಪ್ಪ ಗಂಟಪ್ಪ ಅವರೆಲ್ಲ ಹಾರಕೂಡ ಶಾಲೆ ಅಭ್ಯಾಸ ಮಾಡ್ಯಾರ. ಗುಡ್ಡ ಏರಿ ಬಂದು 10ನೇ ಕ್ಲಾಸ್ನವರಿಗೆ ಓದಿ ಬರ್ತಾ ಇದ್ರು. ಅಂತ ಆಧ್ಯಾತ್ಮಿಕವಾಗಿರುವಂತ ಸಂಬಂಧ ಹಾರಕೂಡಕ್ಕೂ ಮತ್ತು ಯಕಲೂರಕ್ಕೂ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಕೂಡ ಬಹಳ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಬಹಳ ಮಹತ್ವದ ಮಾತನ್ನ. ಈಶಾವಾಸ್ಯ ವಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಕೃತಃ ಕಚ್ಚಿತ್ ಧನಂ. ಇದರ ಅರ್ಥ ಏನಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ನಮ್ಮ ಮನೆ ಹೇಳ್ಬೋದು. ಆದ್ರೆ ನಿಮ್ಮ ಮನೆ ಎಷ್ಟು ವರ್ಷರಿ 100 ಇರ್ಬೋದು. ಬಹಳ ಚಂದ ಆಗಿದ್ರೆ ನಮ್ಗೆ ಗಿರ್ಕಿ ಹೋಗ್ಬಿಡ್ತ ನೋಡಿ. ಅವನ 120 ವರ್ಷ ಇರ್ಬೋದು. 120 ವರ್ಷ ಆದ್ಮೇಲೆ ಎಲ್ಲಿ ಹೋಗ್ಬೇಕು ಬರ್ತದೆ? ಬರೀ 4x4 ಅಲ್ಲೇ ಹೋಗ್ಬೇಕು ಶಾಶ್ವತ ಮನೆ. ಆದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ಯಾರ ಅಧಿಕಾರಿ, ಯಾರ ಸ್ಥಾನ, ಯಾರ ಆಶೀರ್ವಾದ, ಯಾರ ಜಾಗ ಅಂದ್ರೆ ಪಂಚಮುಖ ಪರಮೇಶ್ವರನ ಆಶೀರ್ವಾದ ಎನ್ನುವಂತ ಮಾತನ್ನು ಹೇಳ್ತಾರೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಆ ದಿವ್ಯ ಶಕ್ತಿ ಪರಮಾತ್ಮನಲ್ಲಿದೆ. ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಯಕಲೂರು ಗ್ರಾಮದಲ್ಲಿ ಪರಮೇಶ್ವರನ ದಿವ್ಯವಾಗಿರ್ತಕ್ಕಂಥ ಕಲ್ಯಾಣ ಮಂಟಪವನ್ನ ಗುಡಿಯನ್ನು ಕಟ್ಟಿರಿ. ಎಷ್ಟೋ ಜನ ಅಂತೀರಿ ಏನ್ರಿ ಸಣ್ಣದ ಯಕಲೂರ ಬಹಳ ದೊಡ್ಡ ಹಬ್ಬ ಮುದ್ದೆ ಹಾಕೊಂಡ್ರೆ ದೊಡ್ಡ ಕಲ್ಯಾಣ ಮಂಟಪ ಚಾಲನೆ ಆಲೋಚನೆ ಅಂತಾರೆ ಬಹಳ ಜನ. ಆದ್ರ ನಿಜವಾಗಿ ಸುಂದರವಾದಂತಹ ಕಲ್ಯಾಣ ಮಂಟಪವನ್ನು ಕಟ್ಟಿರಿ. ನನಗೆ ಖುಷಿಯಾಗಿ ನಮ್ಮೆಲ್ಲಾ ಭಕ್ತಾದಿಗಳು, ಯಕಲೂರು ಗ್ರಾಮದ ಭಕ್ತಾದಿಗಳು ಆ ಕಲ್ಯಾಣ ಮಂಟಪ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಕೊಳ್ಳಕ್ಕೆ ಬಂದಾಗ ಕಿರು ಕಾಣಿಕೆಯಾಗಿ 1 ಲಕ್ಷ ರೂಪಾಯಿ ಕೂಡ ಕೊಟ್ಟಿರಿ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅಂತ ಸುಂದರವಾದಂತಹ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದೀರಿ. ಪರಮೇಶ್ವರನ ಕಲ್ಯಾಣ ಮಂಟಪ ಯಾರು ಕಟ್ಟಿದ್ರೆ ನಿಮ್ಗೆಲ್ಲರಿಗೂ ಕೂಡ ಕಲ್ಯಾಣ ಆಗ್ತದೆ. ಆ ಪರಮೇಶ್ವರನಲ್ಲಿ ಎಂಥ ಒಂದು ಶಕ್ತಿ ಇಲ್ಲ ಅಂತಂದ್ರ, ಪರಮೇಶ್ವರನಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂತಂದ್ರೆ ಅನುಭವಿಗಳು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಸಂಸ್ಕೃತಕಾರ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನೀವೆಲ್ಲ ಹೋಗಿ ಪರಮೇಶ್ವರ ಧ್ಯಾನ ಮಾಡ್ತೀರಿ, ನಮಸ್ಕಾರ ಮಾಡ್ತೀರಿ, ಸಂತಾನ ಹಾಕ್ತೀರಿ, ಹರಕಿ ಹೊತ್ತೀರಿ, ಎಲ್ಲ ಮಾಡ್ತೀರಿ. ಅದರಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂತಂದ್ರೆ ಸಂಸ್ಕೃತಕಾರ, ಹಿಂದೂ ಸಂಸ್ಕೃತಿಯಲ್ಲಿ ಕನ್ನಡದ ಸಂಸ್ಕೃತಕಾರ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಸಪ್ತಕೋಟಿಷು ಮಂತ್ರೇಶು. ಬಹಳ ಲಕ್ಷ್ಮಣ ಕೇಳಿದ್ರು ಪರಮಾತ್ಮ ಹೇಳಿದ್ರು ಪರಮೇಶ್ವರನ ಬಗ್ಗೆ. ಸಪ್ತಕೋಟಿಷು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣಾದಿ ದೇವೇಶು ಯಥಾ ಶಂಭುರ್ ಮಹತ್ತರ. ಇದರ ಅರ್ಥ ಏನಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ 7 ಕೋಟಿ ಮಂತ್ರಗಳು. 7 ಕೋಟಿ ಮಂತ್ರ. 7 ಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾಗಿರುವಂತಹ ಮಂತ್ರ ಯಾವುದಾದ್ರೂ ಇದ್ರೆ ಅದು ಪಂಚಮುಖ ಪರಮೇಶ್ವರನ ಮಂತ್ರ ಎನ್ನುವಂತ ಮಾತನ್ನು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ 21 ವರ್ಷದ ಒಬ್ಬ ಯುವಕ MBBS ಓದ್ತಾ ಇದ್ದ, MBBS ಅಭ್ಯಾಸ ಮಾಡ್ತಾ ಇದ್ದ. ಬೆಂಗಳೂರಲ್ಲಿ ಅಭ್ಯಾಸ ಮಾಡಿ ಊರಿಗೆ ಬರ್ಬೇಕಂತ ತಿಳ್ಕೊಂಡು ಊರಿಗೆ ಬರ್ತಾ ಇದ್ದಾನ. ತನ್ನ ಊರಿಗೆ ಬಸ್ ಹೋಗ್ತಾ ಇದ್ದಿಲ್ಲ. ಅಂತ ಸಂದರ್ಭದಲ್ಲಿ ನಡ್ಕೊಂಡು ತನ್ನ ಊರಿಗೆ ಹೋಗ್ಬೇಕು. ಒಂದು 5 ಕಿಲೋಮೀಟರ್ ದಾರಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಯಾಸ ಆಗ್ತದ. ಸುಂದರವಾದಂತಹ ತೋಟ, ಅಲ್ಲಿ ಒಂದು ಆಲದ ಮರ ಕೆಳ್ಕೊಂಡು ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಕುಂದಿರ್ತಾರ. ಕುಂತಾಗ ಸ್ವಲ್ಪ ಆಯಾಸ ಆಗ್ತದ, ಮಲಗಿರ್ತಾರ. ಮ್ಯಾಗ ಆಲದ ಮರ ಇರ್ತದ, ಹಂಗಾಟ ಮಲಗಿರ್ತದ. ಮಲಗಿದಾಗ 21 ವರ್ಷದ ಯುವಕ ವಿಚಾರ ಮಾಡ್ತಾ ಇದ್ದಾರೆ. ಮಗಲು ಏನಾಗಿತ್ತಂದ್ರೆ ಕುಂಬಳದ ಬಳ್ಳಿ ಹರಿದಿತ್ತು. ಕುಂಬಳು ಬಳ್ಳಿ ಹರಿದಿತ್ತು, ಎಲ್ಲ ಕುಂಬಳಕಾಯಿ ಹತ್ತಿದ್ದು. ಮ್ಯಾಗ ಮಾತ್ರ ಸುಂದರವಾದಂತಹ ಆಲದ ಮರ ಇತ್ತು. ಹುಡುಗ ಹಂಗಾಟ ಮರಿಗೆ ವಿಚಾರ ಮಾಡ್ತಾ ಇದ್ದಾನೆ. MBBS ಓದ್ತಕ್ಕಂಥ ಹುಡುಗ ವೈಜ್ಞಾನಿಕವಾಗಿ ವಿಚಾರ ಮಾಡ್ತಾನವ. ಈ ದೇವರ ಎಂತ ಹುಚ್ಚಾರ ವಿಚಾರ ಮಾಡ್ತಾನವ, ಎಂತ ಹುಚ್ಚಾರ ದೇವರ. ಇದು ಸಣ್ಣದೊಂದು ಬಳ್ಳಿ ಇದ, ಇಂಥ ಜನ ಕುಂಬಳಕಾಯಿ ಇಟ್ಟ. ಮ್ಯಾಗ ಆಲದ ಮರ ಬೃಹದಾಕಾರವಾಗಿರುವಂತ ಸುಂದರವಾದಂತ ಆಲದ ಮರ, ದೊಡ್ಡದ ಆಲದ ಮರ, ಸಣ್ಣ ಹಣ್ಣುಗಳ ಎಂತ ವಿಚಾರ ಮಾಡ್ತಾನ. ಯಾಕೆ MBBS ಹುಡುಗ ವಿಚಾರ ಮಾಡ್ತಾ ಮಲಗಿರ್ತಾರ. ಸುಂದರವಾದಂತಹ ಗಾಳಿ ಬರ್ತದೆ, ತಂಪಾದ ಗಾಳಿ ಬೀಸುವಂತ ಸಂದರ್ಭದಲ್ಲಿ ಹಾಗೆಯೇ ಮಲಗಿದಾಗ ಸ್ವಲ್ಪ ಕಣ್ಣು ಸೋಕ್ ಹೋಗ್ತದೆ. ನಿದ್ದೆ ಬರ್ತದೆ. ನಿದ್ದೆ ಬಂದಾಗ ಕಣ್ಣು ಹೋಗ್ತಾನ. ಒಂದು 5 ನಿಮಿಷ ಆಗ್ತದ. ಅಲ್ಲಿ ಏನಾಯ್ತು ಘಟನೆ ಅಂದ್ರೆ ಸ್ವಲ್ಪ ಜೋರು ಗಾಳಿ ಬಿಟ್ಟಾಗ ಪಟ್ಟ ಆಳದ ಹಂಡ ಕೆಳಗೆ ಬೀಳ್ತದೆ. ಏನ್ ಬೀಳ್ತದೆ? ಸೀದಾ ಒಂದು ಮೂಗಿನ ಮ್ಯಾಗ ಬೀಳ್ತದ. ರಕ್ತ ಹರಿದಾಗ್ತದ. ಆಗ ಹುಡುಗ ವಿಚಾರ ಮಾಡ್ತಾನ, ಇಲ್ಲಪ್ಪೋ ನಾ ತಿಳ್ಕೊಂಡಿರ್ತಪ್ಪ, ಜೋರು ಮಾಡಿದ್ರೆ ಸರಿಯಲ್ಲ.
ಒಂದ್ ವೇಳೆ ಆಲದ ಮರಕ್ಕ ಆ ಸಣ್ಣ ಒಂದು ಹಣ್ಣಿನ ಬದಲಾಗಿ ಕುಂಬಳಕಾಯಿ ಆಗಿಟ್ಟಂದ್ರೆ ನಾನು ದೇವರೇ ಗೊತ್ತಿತ್ತಲ್ಲ ಅಂತ ತಿಳ್ಕೊಂಡು ಹೋಗಿ ವಿಚಾರ ಮಾಡಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ವೈಜ್ಞಾನಿಕವಾಗಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ನಿಸರ್ಗದಲ್ಲಿ ಪರಮಾತ್ಮ ಮಾಡಿರ್ತಕ್ಕಂತಹ ಒಂದು ಅದ್ಭುತವಾಗಿರುವಂತಹ ಜಗತ್ತಿನ ಶಕ್ತಿ ಏನಲ್ಲ ಅದು ಶಾಶ್ವತವಾಗಿರುವಂತಹ ಶಕ್ತಿ. ನೀವೆಲ್ಲರೂ ಕೂಡ ಕುಂಭ ಕಳಶವನ್ನು ಸರಿಯಾಗಿ ಹೊತ್ಕೊಂಡು ಬರ್ತಾ ಇದ್ದೀರಿ ಅಂದ ಮೇಲೆ ನಿಮ್ಮಲ್ಲಿ ಇವತ್ತಿನಿರುವಂತ ಒಂದು ಶಕ್ತಿ ತಯಾರಾಗಿದೆ. ಯಾವ ಶಕ್ತಿ ಅಂತಂದ್ರೆ ನೀವೆಲ್ಲ ವಿಚಾರ ಮಾಡಿ ನೋಡ್ರಿ. ಇವತ್ತ ಮುಸ್ಲಿಮರ ದೇವಾಲಯ ಇರ್ಬೋದು, ಹಿಂದೂಗಳ ದೇವಾಲಯ ಇರ್ಬೋದು, ಕ್ರಿಶ್ಚಿಯನ್ರ ದೇವಾಲಯ ಇರ್ಬೋದು, ಅಲ್ಲಿ ಗುಡಿ ಮ್ಯಾಗ ಏನ್ ಕಟ್ತೀರಿ? ಕಳಸ ಕಟ್ತೀರಿ, ಶಿಖರ ಕಟ್ತೀರಿ. ಶಿಖರ ಕಟ್ಟಿ ಮ್ಯಾಗ ಏನ್ ಮಾಡ್ತೀರಿ? ಕಳಸಾರೋಹಣ ಮಾಡಿರ್ತೀರಿ. ಕಳಸಾರೋಹಣವನ್ನು ಯಾಕೆ ಮಾಡ್ತಾರ? ಸುಮ್ಮನೆ ಊಟಾಟಿಕೆಯಾಗಿ ಮಾಡೋದ್ರೆ ಅದರಲ್ಲಿ ಒಂದು ಅರ್ಥ ಅದ. ಪ್ರತಿಯೊಂದು ಶಿಖರಕ್ಕೆ ಒಂದು ಕಳಸ ಕಟ್ಟಿರ್ತೀರಿ. ಶಿಖರಕ್ಕೆ ಕಳಸ ಇರ್ತಿರಲ್ಲ, ಯಾವ ಊರಾಗ ಶಿಖರಾಗಿ ಕಳಸ ಇರ್ತಾರಲ್ಲ ಆ ಕಳಸದ ಮುಖಾಂತರವಾಗಿ ಒಂದು ಕಾಸ್ಮಿಕ್ ಎನರ್ಜಿ ಅಂದ್ರೆ ವಿಶ್ವಶಕ್ತಿ ಆ ದೇವಾಲಯದಲ್ಲಿ ಪ್ರವೇಶ ಆಗಿ ಆ ದೇವಾಲಯಕ್ಕೆ ಯಾರು ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಅವರಲ್ಲಿ ವಿಶ್ವಶಕ್ತಿ ಪ್ರವೇಶ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಅನುಭವವಾಗಿ ಹೇಳ್ತಾ ಇದ್ದಾರೆ. ಇದಕ್ಕಿಲ್ಲೇ ಮಹಾಲಕ್ಷ್ಮಿಯ ಟೆಂಪಲ್ ಬೆಟ್ಟದಲ್ಲಿ ಕಳಸಾರೋಹಣದ ಆ ವಿಷಯ ನೀವು ಕುಂಭ ಕಳಶವನ್ನು ಹೊತ್ಕೊಂಡು ತಲೆಯಾಗಿ ಹೊತ್ಕೊಂಡು ನೀರಿನ ತೆರಿಗೆ ನೀವೆಲ್ಲ ಹೊತ್ಕೊಂಡು ಬಂದಿರಲ್ಲ, ನಿಮ್ಮಲ್ಲಿ ಇವತ್ತಿನ ಒಂದು ಶಕ್ತಿ ತಯಾರಾಗಲ್ಲ. ಇವೆಲ್ಲ ಅರ್ಥ ಮಾಡ್ಕೋರಿ. ಎಂಥ ಶಕ್ತಿ ಅಂದ್ರೆ ಹಾಡ್ಕೂಡದ ಚನ್ನಬಸವ ಸುಯೋಗಿಯ ಕಾಸ್ಮಿಕ್ ಎನರ್ಜಿ ಅನ್ನುವಂಥ ಶಕ್ತಿ ಎಲ್ಲ ಹೆಣ್ಮಕ್ಕಳಿಗೆ ಬಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲ ಯುವಕರು ಮತ್ತೆಲ್ಲ ಹಿರಿಯ ಯಜಮಾನ ಕೇಳ್ತಾರೆ, ಅಪ್ಪರೇ ಅವ್ರ ತೆರಿಗೆ ಕಳ್ಸ ಹೊತ್ಕೊಂಡ್ರೆ ಶಕ್ತಿ ಮಾತ್ರ ನಮಗ್ ಕೊಡಾಲೆ ಕೇಳ್ತಾರೆ. ಅವರೆಲ್ಲ ಕೇಳ್ತಾ ಇದ್ದಾರೆ, ನೀವು ಕುಂಭ ಕಳಶ ಹೊತ್ಕೊಂಡು ನಿಮ್ಮಲ್ಲಿ ಶಕ್ತಿ ಬಂತು. ಈ ಸಂದರ್ಭದಲ್ಲಿ ಯಾರು ನಿಜವಾಗಿ ಗುರುವಿಗೆ ತನುವನ್ನು ನಿಮಗೂ ಕೂಡ ಶಕ್ತಿ ಬಂದಿದೆ. ಎಂಥ ಶಕ್ತಿ ಅಂದ್ರೆ ಯಾಕೆ ಶಕ್ತಿ ಬಂದಿದೆ ಅಂದ್ರೆ ಆ ಉತ್ಸವದ ಸಂದರ್ಭದಲ್ಲಿ, ಮೆರವಣಿಗೆಯ ಸಂದರ್ಭದಲ್ಲಿ, ಗುರುಗಳನ್ನ ಬರಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರ ಮನಸ್ಸು ಎಲ್ಲಿತ್ತಂದ್ರೆ ಗುರುಗಳ ಮುಖದಲ್ಲಿ, ಗುರುಗಳ ಪಾದದಲ್ಲಿ, ಚನ್ನಬಸವ ಶಿವನಿಗೆ ದಾನದಲ್ಲಿಯೇ ನೀವೆಲ್ಲ ಕಾಲ ಕಳೆದಿರಿ. ಅದಕ್ಕಾಗಿ ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧರವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತರೇ ಮಹಾದೇವ ಅನ್ನುವ ತತ್ವದಂತೆ ಇವತ್ತಿನ ದಿವಸ ಯಜ್ಞೂರು ಗ್ರಾಮದ ಎಲ್ಲ ಸದ್ಭಕ್ತಾದಿಗಳು ತನು ಮನ ಧರದಿಂದ ಈ ಸೇವೆಯನ್ನು ಮಾಡಿದ್ದೀರಿ ಅಂದ ಮೇಲೆ ಸದಾಕಾಲ ಹರಕುಳು ಶಿವಯೋಗಿ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ದೀರಿ. ಈಗ ಎಲ್ಲ ಹುಡುಗರು ಬಸವಣ್ಣನವರ ಧಾನವನ್ನ ಪ್ರಾರ್ಥನೆಯನ್ನು ಮಾಡ್ತಾರೆ. ಇಂಥ ಒಳ್ಳೆಯ ಸಂಸ್ಕಾರ ಬೇಕು. ನನಗೆ ಬಹಳ ಖುಷಿ ಆಯ್ತು. ಯಾರು ಬಸವಣ್ಣನವರ ಒಂದು ನೃತ್ಯವನ್ನು ಯಾರು ಕಲಿಸಿರಿ ಎಲ್ಲಾ ಶಿಕ್ಷಕರಿಗೆ ಹಾರ್ಕೊಂಡು ಮಾಡಿದ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಂಸ್ಕಾರ ಎನ್ನುವಂಥದ್ದು ಬಹಳ ಅವಶ್ಯವಾಗಿ ಬೇಕು. ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಹಳ ಮಹತ್ವದ ಉದಾಹರಣೆ. ಎಲ್ಲಿ ಸಂಸ್ಕಾರ, ಒಳ್ಳೆ ನೀತಿ, ನಡತೆ ಇರ್ತಾ ಇದೆಯಲ್ಲ ಅಲ್ಲಿ ಪರಮಾತ್ಮನ ವಾಸಿರ್ತದೆ. ಒಂದ್ಸಲ ಇಂಥ ಯಜ್ಞೂರು ಅನ್ನುವಂತಹ ಗ್ರಾಮಕ್ಕ ಒಬ್ಬ ಸನ್ಯಾಸಿಗಳು ಬರ್ತಾ ಇದ್ದಾರೆ. ಒಂದು ಚಿಕ್ಕದಾಗಿರುವಂತಹ ಗುರುಸರಿಗೆ ಸನ್ಯಾಸಿಗಳ ಮನೆ ಮುಂದೆ ಬಂದು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭವತಿ ದೀಕ್ಷಾಂದೇಹಿ ಅಂತ ಜೋಡಿಗೆ ಕೈದಾಗಿತ್ತು. ಇಬ್ಬರು ಸಾಧುಗಳು ಮನೆಯವರು ಬಂದು ಎಲ್ಲಿ ಬಂದ್ರು? ಸುಂದರವಾದಂತಹ ಚಿಕ್ಕ ಗುಡಿಸಿದ ಮನೆಯಲ್ಲಿ. ಆದ್ರೆ ಮನೆಯಾಗ ಎಲ್ಲರೂ ಹೊಲಕ್ಕೆ ಹೋಗಿದ್ರು, ಮನೆಯಾಗ ಯಾರು ಇದ್ದಿಲ್ಲ. 11 ವರ್ಷದ ಚಿಕ್ಕ ಬಾಲಕಿ ಮನೆಯಾಗಿದ್ದಳು. ಮನೆಗೆ ಗುರುಗಳು ಬಂದ್ರು. ಬಂದು ಭವತಿ ದೀಕ್ಷಾಂದೇಹಿ ಅಂತ. ಆದ್ರೆ 11 ವರ್ಷದ ಹುಡುಗಿ ಮನ್ಯಾಗ ಅಡಿಗೆ ಮನ್ಯಾಗ ಹೋಗ್ತಾ ಇದೆ. ಒಂದು ರೊಟ್ಟಿ ತುಕಡಿ ಇಲ್ಲ, ಏನು ಧಾನ್ಯ ಇಲ್ಲ, ಜೋಳ ಇಲ್ಲ, ಏನಿಲ್ಲ, ಅಕ್ಕಿ ಧಾನ್ಯನೂ ಇಲ್ಲ. ಏನು ನೀಡಬೇಕಂದ್ರೆ ಏನು ಕೂಡ ಎಲ್ಲ ಹುಡುಗಿ ಅಡ್ಡಾಡ್ತಾ ಇದ್ದ. ಆವಾಗ ಗುರುಗಳು ಹೇಳ್ತಾ ಇದ್ದಾರಿಲ್ಲ, ನಮಗೆ ಭಿಕ್ಷಾರಿ ಯಪ್ಪ, ನಮ್ಮ ತಾಯಿ ತಂದೆಲ್ಲ ಹೊರಗೆ ಹೋಗ್ಯಾರ, ನಾವು ಬಹಳ ಬಡವರಿದ್ದೆವು, ಗರೀಬರಿದ್ದೆವು, ನಮ್ಮ ಮನೆಗೆ ಗೆರೆಯಿಲ್ಲ, ಇರ್ತಕ್ಕಂಥ 5 ರೊಟ್ಟಿ ಕಟ್ಕೊಂಡು ನಮ್ಮ ತಂದೆ ತಾಯಿ ಹೊರಗೆ ಹೋಗ್ಯಾರಪ್ಪ, ಮನೆಗೆ ಏನಿಲ್ರಿ ಅಂತ 11 ವರ್ಷದ ಬಾಲಕಿ ಹೇಳ್ತಾ ಇದ್ದಾರೆ. ಬಹಳ ಲಕ್ಷ ಕೊಟ್ಟು ಕೇಳ್ರಿ ಉದಾಹರಣೆ. ಆ ಸಂದರ್ಭದಲ್ಲಿ ಸೇವಕ ಮಗಲು ನಿಂತಿರ್ತಾನೆ, ನಮ್ಮ ಅಪ್ಪಣ್ಣ ಸೇವಕ ಮಗಲು ನಿಂತಿರ್ತಾನೆ. ಗುರುಗಳು ಇಲ್ಲ, ನೀವು ವಿಚಾರ ಹೇಳಿದ್ರು, ಯಪ್ಪ ನಮ್ಮ ಮನೆಯಾಗ ಏನಿಲ್ಲ, ಬಹಳ ಬಡವರಿದ್ದೆವು, ಅಕ್ಕಿ ಇಲ್ಲ, ಗೋಧಿ ಇಲ್ಲ, ಗಾಡಿ ಇಲ್ಲ, ರೊಟ್ಟಿ ಇಲ್ಲ, ಏನೇನಿಲ್ಲ, ಎಲ್ಲ ಇದ್ದ 5 ರೊಟ್ಟಿ ಎಲ್ಲ ಕಟ್ಕೊಂಡು ಹೋಗ್ಯಾರ ಮನೆಯಾಗ ಏನೇ. ಆಗ ಗುರುಗಳು ಮಹತ್ವದ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಲಕ್ಷ ಕೊಟ್ಟು ಕೇಳ್ರಿ. ಗುರುಗಳು ಏನ್ ಹೇಳ್ತಾ ಇರ್ತಾರ ಅಂದ್ರ, ಇಲ್ಲ ನಿನ್ನ ಮನ್ಯಾಗ ಏನು ಇರದೇ ಇದ್ರು ಕೂಡ ನಿನ್ನ ಅಂಗಳದಲ್ಲಿರುವಂತಹ ಒಂದು ಕೊಡ್ತಿ ಮಣ್ಣೆ ನಾನು ಜೋಳಿದಾಗ ಹಾಕಿ ಸಾಕು, ನನಗೆ ಅದೇ ಕಾರ್ಯಕ್ರಮ ತಿಳ್ಕೊಂಡು ಅಂದಾಗ ಗುರುಗಳ ಮಾತು ಇರಲಾರ್ದು 11 ವರ್ಷದ ಬಾಲಕಿ ಹುಡುಕಿದಾಗ ಮಣ್ಣು ತೆಗೆದುಕೊಂಡು ಅವರ ಜೋಳಿಗೆದಾಗ ಹಾಕ್ತಾರೆ. ಮನೆಯಾಗ ಏನೇ ಇಲ್ಲ,
ಗುರುಗಳು ಆ ಮಕ್ಕಳು ಸೇವಾ ಕೇಳ್ತಾರೆ ಏನ್ ಹಾಕೋರು ಮಣ್ಣು ಇಳಿಸ್ಕೋತಾರೆ ಬೆಳಗಿದಾಗ ಚಿಂಪು ಹೋಗ್ತಾರೆ ಸಂಪೂರ್ಣ ಮಣ್ಣು ಹೆಂಗ್ ಬೆಳಗ್ಗೆ ಹಾಕ್ತಾರೆ ಮಣ್ಣು ಇಲ್ಲ ಅದನ್ನ ಬೇಕಾಗಲ್ಲ ಇರಲಿ ಅದೇ ಕಾಣಿಕೆ ನನ್ನ ಕಲ್ತ ತಿಳ್ಕೊಂಡು ಗುರುಗಳು ಪುನಃ ಊರಿಗೆ ಹೋಗ್ಬಿಡ್ತಾ ಇದ್ದಾರೆ. 1 ವರ್ಷ ಗತಿಸಿ ಹೋಗ್ತದ. 1 ವರ್ಷದ ನಂತರ ಪುನಃ ಗುರುಗಳು ಅದೇ ಊರಿಗೆ ಬರ್ತಾರ ಬಂದು ಭವತಿ ಭಿಕ್ಷಾದೇಹಿ ಅಂತಾರ. ಭವತಿ ಭಿಕ್ಷಾದೇಹಿ ಅಂತ ಆ ಸಂದರ್ಭದಲ್ಲಿ ಏನಾಗಿತ್ತಂದ್ರ ಆ ಮನೆಯ ಹಿತ್ತಿನಲ್ಲಿ ಸುಂದರವಾದಂತಹ ಬಾಳೆ ಗಿಡವನ್ನು ಹಚ್ಚಿದ್ರು. ಆ ಬಾಳೆ ಗಿಡ ಹಚ್ಚಿದಾಗ ಅಲ್ಲಿ 150 12 ಡಜನ್ ಬಾಳೆಹಣ್ಣು ತಯಾರಾಗಿತ್ತು ಗಿಡದಾಗ. ಬಹಳ ಹಣ್ಣಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಏನು ಮಣ್ಣು ನೀಡಿದ ಹುಡುಗಿ ಭವತಿ ಭಿಕ್ಷಾದೇಹಿ ಅಂತ ಗುರುಗಳಂದಾಗ ಮಣ್ಣು ನೀಡಿದ ಹುಡುಗಿ 1 ಡಜನ್ ಬಾಳೆ ಹಣ್ಣುಗಳನ್ನು ಅವರು ಹುಡುಗಿಯಲ್ಲಿ ಹಾಕ್ತಾ ಇದ್ದಾರೆ. ಬಾಳೆ ಹಣ್ಣುಗಳನ್ನು ಆ ಗುರುಗಳು ಹೇಳ್ತಾ ಇದ್ದಾರೆ ಗೊತ್ತಾ, ಆ ಖುಷಿಗೆ 11 ವರ್ಷದ ಖುಷಿಗೆ ನಾನು ಯಾಕೆ ಕೊಟ್ಟಿಯಲ್ಲಿ ಮಣ್ಣು ನೀಡ ಅಂತ ಹೇಳಿದ್ರೆ ಅವಳಲ್ಲಿ ದಾನ ಮಾಡುವಂತ ಸಂಸ್ಕಾರ ಬರಲಿ ಅಂತ ತಿಳ್ಕೊಂಡು ಆ ಮಾತು ಹೇಳಿ ತಿಳ್ಕೊಂಡು ಸೇವಕರು ಹೇಳ್ತಾ ಇದ್ದಾರೆ. ಮಣ್ಣು ನೀಡಿದ ಹುಡುಗಿ ಹಣ್ಣನ್ನು ನೀಡ್ತಾ ಇದ್ದಾರೆ. ಆ ಸೇರಿ ಇವತ್ತು ಅಂತ ಸಂದರ್ಭದಲ್ಲಿ ಇವೆಲ್ಲಾ ಭಕ್ತಾದಿಗಳು ಕೂತ್ಕೊಂಡು ಇವತ್ತು ಸುಂದರವಾದಂತಹ ದಾಸೋಹದ ಕಾರ್ಯವನ್ನು ಮಾಡಿದ್ದೀವಿ. ದಾಸೋಹದ ಕಾರ್ಯವನ್ನು ಮಾಡಿದ್ರು. ಗಂಟಪ್ಪರು ಹೇಳಿದ್ರು ಅಪ್ಪವರೇನ ದಾಸೋಹ ಕಾರ್ಯಕ್ಕೆ ಸ್ವಲ್ಪ ಸಮೀಪದಲ್ಲಿ ಮಾಡಿದ್ದಾರೆ. ದಾಸೋಹದಲ್ಲಿ ಅದ್ಭುತವಾಗಿರುವಂತಹ ಒಂದು ಶಕ್ತಿ ಇದೆ. ನಮಗೆ ಬಂದಿರತಕ್ಕಂಥ ಕಂಠಕ್ಕೆ ಏನಾದ್ರೂ ದೂರ ಆಗ್ಯದಂದ್ರೆ ಅದು ಚನ್ನಬಸವೇಶ್ವರ ಶಕ್ತಿ, ನಿಮ್ಮೆಲ್ಲರ ಭಕ್ತಿ ಮತ್ತು ದಾಸೋಹದ ಪುಣ್ಯದ ಫಲ ಅಂತ ಮಾತಾಡ್ತಾ ಇದ್ದೀನಿ. ಕನ್ನಡದ ಕವಿ ಒಂದ್ ಕಡೆ ಹೇಳ್ತಾ ಇದ್ದಾನೆ, ಕೈಯಿಂದ ಎಸೆದ ಕಲ್ಲು 100 ಫೀಟ್ ದೂರ ಹೋಗಿ ಬೀಳುತ್ತದೆ. ಲಕ್ಷಪಟ್ಟು ಕೈಯಿಂದ ಎಸೆದ ಕಲ್ಲು 100 ಫೀಟ್ ದೂರ ಹೋಗಿ ಬೀಳುತ್ತದೆ. ತಿರಂಗಿಯಿಂದ ಹೊರಟ ಬೆಂಕಿಯ ಉಂಡೆ 5 ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ. ಬಂದೂಕಿನಿಂದ ಹೊರಟ ಗುಂಡು 1 ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ. ಆದರೆ ಹಸಿದು ಬಂದಂತ ಬಡವರಿಗೆ ಪಟ್ಟಿದ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲವರೆಗೆ ಮುಟ್ಟುತ್ತದೆ. ಸ್ವರ್ಗದ ಬಾಗಿಲವರೆಗೆ ಯಾರು ಪ್ರತಿನಿತ್ಯ ಅನ್ನ ದಾಸೋಹದ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ನಿಮ್ಮಲ್ಲಿ ಪುಣ್ಯ ಪ್ರಾಪ್ತಿ ಆಗ್ತದೆ. ಇವತ್ತಿನ ದಿವಸ ಎಕ್ಕನೂರು ಗ್ರಾಮದ ಎಲ್ಲಾ ಮತ ಬಾಂಧವರು ಎಲ್ಲಾ ಸಂಘದವರು ಕೂತ್ಕೊಂಡು ದಾಸೋಹದ ಕಾರ್ಯವನ್ನು ಮಾಡಿ ಬೆಳ್ಳಿ ಕಿರೀಟದ ಧಾರಣೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಅದಕ್ಕಾಗಿ ಪುಣ್ಯ ಕಾರ್ಯವನ್ನು ಮಾಡಲೇಬೇಕು. ಆದ್ರೆ ನನಗೆ ಬಹಳ ಖುಷಿ ಆಗ್ತದೆ, ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ದಾಸೋಹದ ಕಾರ್ಯವನ್ನು ತಪ್ಪಲಾರದೆ ಯಾರು ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಕ್ಕಂಥ ಏಕೈಕ ವ್ಯಕ್ತಿಗಳು ಯಾರಂದ್ರೆ ರೈತ ಬಾಂಧವರು ಅಂತ ಮಾತಾಡ್ತಾರೆ. ಇವತ್ತು ಒಬ್ಬ ಇಂಜಿನಿಯರ್ ವರ್ಷಿಗೆ 5 ಲಕ್ಷ ಗಳಿಸ್ರ 10,000 ರೂಪಾಯಿ ಕೊಡ್ಬೇಕಾದ್ರೆ ಬಹಳ ಜಡ ಹೋಗ್ತದೆ ಒಬ್ಬ ಇಂಜಿನಿಯರ್. ಮತ್ತೆ ಯಾರು ಇಂಜಿನಿಯರ್ ತಪ್ಪು ತಿಳ್ಕೊಬೇಡ್ರಿ, ಕೆಲವರು ಇರ್ತಾರೆ. ಆದ್ರ ಇವತ್ತು ಒಬ್ಬ ರೈತ ಒಂದು 2 ಚೀಲ ಜೋಳ ಆಗ್ಯದ, 2 ಚೀಲ ತೊಗರಿ ಆಗ್ಯದ ಅಂದ್ರೆ ಅದ್ರಾಗ 5 ಸೇರ ಅಂದ್ರೆ ದಾನ ಮಾಡ್ತೀವಿ. ನಿಮ್ಗೆ ಏನಾದ್ರೂ ರೈತರಿಗೆ ಪುಣ್ಯದ ಫಲ ಅಲ್ಲ, ನೀವು ನೋಡಿ ಬೆಳೆ ಚೆನ್ನಾಗಿ ಆಗ್ಯದಂದ್ರೆ ಅದು ನೀವು ಮಾಡಿರ್ತಕ್ಕಂಥ ದಾಸೋಹದ ಫಲ ಇರುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಭಕ್ತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೆಳ್ಳಿ ಕಿರೀಟದ ಧಾರಣೆಯನ್ನು ಮಾಡ್ತಾ ಇದ್ದೀರಿ. ಬೆಳ್ಳಿ ಎದರ ಸಂಗೀತವು ಹೆಂಗಿರ್ತದೆ, ಬೆಳ್ಳಿ ಬಂಗಾರ ಅನ್ನಕ್ಕೆ ಆಗ್ತದೆ, ಬೆಳ್ಳಿ ಆಗಿರ್ತದೆ, ಬೆಳ್ಳಗಿರ್ತದೆ, ಶುಭ್ರತೆಯ ಸಂಕೇತ. ಫೈಟ್ ಈಸ್ ರೈಟ್ ಅಂತ, ಫೈಟ್ ಈಸ್ ರೈಟ್, ಎನಿಬಡಿ ಟು ಫೈಟ್. ಮತ್ತೆ ಎಲ್ಲರೂ ಫೈಟಿಂಗ್ ಮಾಡಕ್ಕೆ ಹೋಗಿರ್ಬೇಕು ಅಂದ್ರೆ ಇದರ ಅರ್ಥ ಏನಂದ್ರೆ ಬಿಳಿ ಬಣ್ಣ ಶುಭ್ರತೆಯ ಸಂಕೇತ. ಆ ಬೆಳ್ಳಿ ಕಿರೀಟ ಇರ್ತಾ ಇದ್ರಲ್ಲ ಅದು 1 ಕಿಲೋ ಇರಬಹುದು, ಆದ್ರೆ 1 ಕಿಲೋ ರೇಟ್ 80,000 ಇರಬಹುದು. ಆದ್ರೆ ನನಗೆ ಅನಿಸ್ತಾ ಇದೆ ಅದು ಕೇವಲ 80,000 ರೂಪಾಯಿ ಬೆಳ್ಳಿ ಕಿರೀಟ ಅಲ್ಲ, ಅದು 1 ಕೋಟಿ ರೂಪಾಯಿ ಬೆಳ್ಳಿ ಕಿರೀಟ ಎನ್ನುವಂತ ಭಾವನೆಯನ್ನು ನಾನು ಕಾಣ್ತೀನಿ. ಯಾಕಂದ್ರೆ ನೀವು ಭಕ್ತಿಯನ್ನು ಇರ್ತಾ ಇದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿಗೆ ಬೆಲೆ ಇಲ್ಲ. ಯಾವಾಗಲೂ ಕೂಡ ಬೆಲೆ ಕಟ್ಟಬಹುದು, ಭಕ್ತಿಗೆ ಬೆಲೆ ಇಲ್ಲ. ಕೋಟಿ ರೂಪಾಯಿಗಿಂತಲೂ ಕೂಡ ಹೆಚ್ಚಿನ ಒಂದು ಬೆಳ್ಳಿ ಕಿರೀಟದ ಉದಾಹರಣೆ ನೀವು ಮಾಡ್ಲಿಕ್ಕೆ ಎಲ್ಲರೂ ಅನುವು ಆಗಿದ್ದೀರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ಯಾಕಂದ್ರೆ ಶುಭ್ರತೆಯ ಸಂಕೇತ ಹಳ್ಳಿದ್ದಾರೆ ಎಲ್ಲ ಬೆಲೆ ಕೊಡ್ತಾರೆ. ಯಾಕೆ ನೆಂಟನ ಮಕ್ಕಳು ಹೆಂಗಳ ಹುಡುಗಿ ಕರಗಳ ಬೆಳೆದಕ್ಕೆಲ್ಲ ಮಹತ್ವ ಕೊಡ್ತಾರೆ. ಭಾಳ ಬೆಳೆದಿದ್ದಾರೆ ಭಾಳ ಬೆಲೆ. ಮತ್ತು ಕರದಾಗ ಹೋಗಿ ತಪ್ಪು ತಿಳ್ಕೊಂಡಿದೆ, ನಿಮ್ದೇ ಭಾಳ ದೊಡ್ಡದಾವ. ಬೆಳೆದಿದ್ದಕ್ಕೆ ಅದಕ್ಕೂ ಬೆಲೆ ಅದ, ಕಪ್ಪಿದವ್ರಿಗೆ ಭಾಳ ಬೆಲೆ ಅದ. ಕಪ್ಪಿದವ್ರಿಗೆ ಭಾಳ ಒಳ್ಳೆ ಗುಣ ಇರ್ತದೆ. ಮತ್ತು ಕೆಂಪದವ್ರಿಗೆ ಸಿಟ್ಟು ಬರ್ತದೆ. ಹಾ ಕಪ್ಪು ಯಾಕಂದ್ರೆ ನೋಡ್ರಿ ಇದನ್ನೆಲ್ಲ ವಿಚಾರ ಮಾಡ್ರಿ. ಇಸ್ಲಿಂಗ ಪೂಜೆ ಮಾಡ್ತೇವೆ ನಾವು. ಇಸ್ಲಿಂಗ ಪೂಜೆ ಬಂಗಾರ ಕಲರ್ ಮಾಡ್ಬೋದಾಗಿತ್ತಿಲ್ಲ, ಅದು ಕಪ್ಪು ಕಲರ್ ಅದು. ಭೂಮಿ ತಾಯಿ ಎರಿ ಮಣ್ಣೆ ಅವತ್ತು ಫಲವತ್ತಾದ ಭೂಮಿ ತಾಯಿ ಬಣ್ಣ ಯಾವುದು ಕಪ್ಪೆ ಅದ. ನಮ್ಮ ದೃಷ್ಟಿ ನೋಡ್ಬೇಕಾದ್ರೆ 2 ಕಣ್ಣು ಗುಡ್ಡಿ, 2 ಕಣ್ಣು ಬಿಟ್ಟು ಬೆಳಗಾಯ್ತಂದ್ರೆ ನೆಂಟಸರೆ ಕೊಡ್ರೆ ಕಾಗಳಿಂದ ಕೇಳಾಗಿಂತ ಕಣ್ಣಿನ ಗುಡ್ಡಿ ಮಾತ್ರ ಕಪ್ಪೆ ಇರ್ತಾ ಇದೆ. ಅದಕ್ಕಾಗಿ ಕಪ್ಪು ಬಿಳುಪು ಅನ್ನೋದು ನಿಮ್ಮಲ್ಲಿರುವಂತ
ಭಕ್ತಿ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಶುಭ್ರತೆಯ ಸಂಕೇತವಾಗಿ ಇವತ್ತು ಬೆಳ್ಳಿ ಕಿರೀಟದ ಧಾರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಯಾಕಂದ್ರೆ ಬಹಳ ಕಡೆ ಎಲ್ಲ ಮೈಸೂರಿನ ಕಲಾಪ ಆಯಿತು, ಇದ್ರದಾಗ ನಮ್ಮ ಸರ್ದೊಳದಾಗ ಆಯ್ತು, ಸೈದಾಪುರದಾಗ ಗರ್ಗರ ಕಡೆ ಆಗಿದ್ರೆ ಎಲ್ಲೇ ಭಾಷಣ ಮಾಡಿಲ್ಲ. ಇದು ಬಾಕಿ ಉಳಿದೈತ್ರಿ ಭಾಳ ಜನ ಎಕ್ಳೊಳಗ 15-20% ಬಾಕಿ ಉಳಿದೈತಿ. ಆದ್ರೆ ಒಂದು ಸಂಕಲ್ಪ ಇತ್ತು ನಾನು, ಯಾಕಂದ್ರೆ ಸುಮಾರು 25 ವರ್ಷಗಳ ಪೂರ್ವದಲ್ಲಿ ಒಬ್ಬರಿಗೆ ಬಂದಿತ್ತು. ಒಬ್ಬರು ಯಾವುದೋ ಕಾರ್ಯಕ್ರಮಕ್ಕೆ ಬಂದಾಗ ಅನೇಕ ಸಲ ನಿಮ್ಮ ಗ್ರಾಮಕ್ಕೆ ಬರ್ತಿದ್ದ ಒಂದು ಸಂಕಲ್ಪ ಇತ್ತು ನಮ್ಮಲ್ಲಿ. ಏನ್ ಸಂಕಲ್ಪ ಅಂದ್ರೆ ನೀವು ಪೂರ ಊರವರು ಕೂಡ ಒಂದು ಕಾರ್ಯಕ್ರಮ ಮಾಡಪ್ಪ, ನಾನು ಅವಶ್ಯವಾಗಿ ನಿಮ್ಮ ಊರಿಗೆ ಬರ್ತೀನಿ, ನಡ್ಕೋತ ಬರ್ತೀನಿ ಅಂತ ಹೇಳಿದ್ರು. ಇವೆಲ್ಲ ಊರವ್ರು ಕೂಡ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ನನಗೆ ಯಾಕೆ ನಾನು ಎಲ್ಲ ಕಡೆ ಮಾತಾಡದೇ ಇದ್ರು ಕೂಡ ಇವತ್ತು ಆಶೀರ್ವಚನ ಯಾಕೆ ಮನಬಿಚ್ಚಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವು ಎಲ್ಲಾ ಸಂಘದವರು, ಎಲ್ಲಾ ಮತ ಬಾಂಧವರು ಐಕ್ಯತೆಯಿಂದ ಕಾರ್ಯಕ್ರಮ ಮಾಡಿದೆ ಅಂತ ಮೇಲೆ ಸದಾಕಾಲ ಚುನಾವಣೆ ಆಶೀರ್ವಾದ ಶಾಶ್ವತವಾಗಿ ಇರ್ತಾ ಇದ್ದೀನಿ ಅಂತ ಮಾತನ್ನ ಬಹಳ ಖುಷಿಯಿಂದ 2 ಮಾತುಗಳನ್ನು ಹೇಳಿದ್ವಿ. ನಾನು ಏನಾದ್ರೂ 2 ಮಾತುಗಳನ್ನು ಹೇಳಿದ್ರೆ ಹಾರ್ಕೋಡ ಮಠದ ಅಧಿಕಾರಿಯಾಗಿ ಹೇಳ್ತಾ ಇಲ್ಲ, ಪಂಚಮುಖ ಪರಮೇಶ್ವರನ ಪಾದದ ಸೇವಕನಾಗಿ 2 ಮಾತುಗಳನ್ನು ಹೇಳಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರ ಭಕ್ತಿ ಶ್ರದ್ಧೆ ವಿಶ್ವಾಸ ಹೀಗೆ ಆಗಲಿ. ಯಾಕಂದರೆ ಮಾನವನ ದೇಹ ಶಾಶ್ವತವಲ್ಲ, ಅಶ್ಚರಂ ಜೀವನಂ ಲೋಕೆ ಅಶ್ಚರಂ ಧನ ಯೌವನಂ ಅಶ್ಚರಂ ಪುತ್ರ ನಾರೀಚ ಧರ್ಮ ಕೀರ್ತಿ ದ್ವಯಶ್ಚರಂ ಎನ್ನುವ ಹಾಗೆ ನಮ್ಮ ದೇಹ ಶಾಶ್ವತವಲ್ಲ, ಹೆಂಡತಿ ಶಾಶ್ವತವಲ್ಲ. ನೀವೆಲ್ಲ ಹೇಳ್ತೀರಿ ಅಪ್ಪೋರೆ ಹೆಂಡತಿ ಶಾಶ್ವತವಲ್ಲ ಅಂತೀರಿ. ನಾ ರಾತ್ರಿ 11 ಊಟ ಮಾಡಂದ್ರೆ ನಮ್ಮ ಮನೆಯವ್ರು ತರ್ಕೊಂಡು ಬಹಳ ಜನ ನೋಡ್ರಿ ನಿಮ್ಗೆ ರಿಚಾರ್ಜ್ ಮಾಡ್ತಾರೆ. ಮಾಯ ಈ ಏನಾದ್ರು ಭಂಡಾರಗಳು ತಂದು ಕೊಡತನ ಮಾಡ್ತಾರೆ. ಒಂದು 5 ವರ್ಷ ಭಂಡಾರ ರೊಕ್ಕ ಬೆಳೆ ಮಾಡ್ಸೋದು ಬೇಡ, ನೀವು ಮಾತಾಡೋ ಹಂಗೆ ಮಾಡ್ತಾರೆ ಅಂತ. ಅಂಥವ್ರು ಯಾರು ಎಕ್ಳೋದಾಗಿ ಎಲ್ಲ ತಾಯಿಗಳು ಒಳ್ಳೆಯದು, ಒಳ್ಳೆ ಸಂಸ್ಕಾರ ಇದ್ದಕ್ಕಾಗಿ ಹೆಂಡತಿ ಸಾಕೋದಲ್ಲ, ಮಕ್ಕಳು ಸಾಕೋದಲ್ಲ. ಮಕ್ಕಳಿಗೆ ನೀವು ಎಷ್ಟೇ ಪ್ರೀತಿಯಿಂದ ಬೆಳೆಸಿರ್ತೀರಿ, ಬೆಳೆಸಿ ಲಗ್ನ ಮಾಡ್ತೀರಿ, ಸಸಿ ಬರ್ತಾಳೆ. ಲಗ್ನ ಆದ ಕೂಡಲೇ ಮಗನ ಮಾಯ ಏನು ಹೋಗ್ತದೆ, ಸಸಿ ಕಡೆ ಹೋಗ್ತದೆ. ಮಗಳ ಮಾಯ ಏನು ಹೋಗ್ತದ, ಮಗಳಿಗೆ ಬಹಳ ಚಂದ ಬೆಳೆಸಿದ್ರೆ ಲಗ್ನ ಮಾಡ್ಕೊಡ್ತೀರಿ, ಮಗಳ ಮಾಯ ಬಾಣ್ತನ ಮಾಡಕ್ ಹುಟ್ಟಾಗಿ ನಿಮ್ಮ ಕಡೆ ಇರ್ತದೆ, ಮಗಳ ಮಾಯ ಹಳೆ ಕಡೆ ಹೋಗ್ತದೆ, ಹಳೆ ಕಡೆ ನಿಮ್ಮ ಕಡೆ ಬಾಳೆ ಮಗ ಪಂಚಮಿ ನಾಗರ ಪಂಚಮಿ ಅಂತ ಹೇಳ್ಕೊಳ್ತಾಯಿ. ಇಲ್ಲವ ನಮ್ಮ ಒಳ್ಳೆ ಸಾಲಿ ಸುಟ್ಟಿ ಇಲ್ಲ, ಬರೋದಾಗಲ್ಲ, ಮುಂದಿನ ವರ್ಷ ಬರ್ತೀನಿ ಅಂತಾರೆ. ಅದಕ್ಕಾಗಿ ಹೆಂಡತಿ ಸಾಕ್ಬೇಕಾರ, ಮಕ್ಕಳು ಸಾಕ್ಬೇಕಾರ, ಧನ ಯೌವನ ಸಾಕ್ಬೇಕಾರ. ಈಗ ನೋಡಿ ನಮ್ಗೆಲ್ಲ ಈ ಚಸ್ಮಾ ಹಾಕೊಂಡು ನೋಡಿ ಗದ ಮಾಡಕ್ಕೆ ಹಾಕೊಂಡು ಇವ್ರು ನಮ್ಮ ತಗೊಳ್ಳೋದು 40 ವರ್ಷದಿಂದಾಗಿರ್ತೀನಿ ಗದ ಹೋಗ್ತೀನಿ. ಶಾಶ್ವತ ಯೌವನ ಶಾಶ್ವತವಲ್ಲ, ನಾವು ಮಾಡಿರ್ತಕ್ಕಂಥ ಕಾರ್ಯಗಳು ಮಾತ್ರ ಶಾಶ್ವತ ಇರ್ತಾ ಇದೆ. ಊರಲ್ಲಿ ಗ್ರಾಮಗಳಲ್ಲಿ ಏನಿರ್ಬೇಕಂದ್ರೆ ನೀವು ಒಂದು ತಪಸ್ಸು ಮಾಡಬೇಕು. ಎಂಥ ಒಂದು ತಪಸ್ಸು ಅಂದ್ರೆ ಏನನ್ನ ತಪಸ್ಸು ಮಾಡ್ಬೇಕಂದ್ರೆ ನಿಮ್ಗೆ ಯಾರಾದ್ರೂ ಬೈದಂದ್ರು ಮನಸ್ಸಿಗೆ ನೋವು ಮಾಡಿದ್ರು ಅವರಿಗೆ ಕೆಟ್ಟದ್ದನ್ನ ಬಯಸಬಾರ್ದು. ಬೈದವರನ್ನ ಬಂಧುಗಳು ಎನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಬಂದ್ರೆ ಅವರೇ ನಿಜವಾದ ಶರಣರು ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಬ್ಬ ಕನ್ನಡದ ಕವಿ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ನಿನ್ನ ಕಾಯಲು ನಾನಿರುವಾಗ ಲಕ್ಷ್ಮಣ ಬರೆಯ ಮಾತಿದೆ. ನಿನ್ನ ಕಾಯಲು ನಾನಿರುವಾಗ ಕಾಯಕವಿಲ್ಲದವರ ಪಂಕು ಮಾತಿಗೆ ನೀ ಕೊರಗುವುದೇಕೆ. ನಿನಗೆ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ದೇವರು ಗುರು ನಿನಗೆ ಇರ್ಲಕ್ಕಾಗಿ ಈ ಬೇರೆಯವರು ಕುಹುಕ ಮಾತಿಗೆ ಚಿಂತೆ ಮಾಡಬೇಡ. ಸದಾಕಾಲ ಹಾರ್ಪಡಿಸುವ ಯೋಗ್ಯ ಮತ್ತು ಪರಮೇಶ್ವರನ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪ್ರೀತಿ ಭಕ್ತಿ ಈ ಕಾರ್ಯಕ್ರಮ ಮಾಡಿದ್ದೀರಿ. ಸದಾಕಾಲ ಶಿವಯೋಗಿ ಆಶೀರ್ವಾದ, ಪರಮೇಶ್ವರನ ಆಶೀರ್ವಾದ, ವೀರ ಹನುಮಾನನ ಆಶೀರ್ವಾದ, ಮಹಾತ್ಮ ಬಸವೇಶ್ವರರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತೇವೆ. ಶ್ರೀ ರೇವಣಸಿದ್ದಯ್ಯ ಬಂಡಯ್ಯ ಮಠಪತಿ ಅವರ ಜೊತೆಯಲ್ಲಿ ಶ್ರೀ ಸಂಗಯ್ಯ ವಿಪಸಯ್ಯ ಮಠಪತಿ ಸ್ವಾಮಿ ಇರುವರು ಕೊಂಡುಕೊಂಡು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತೇಳಿ ಅವರೆಲ್ಲ ಕೇಳ್ಕೊತಾರೆ. परमेश्वर महाराज की, यज्ञोड़ पंचमद परमेश्वर महाराज की, महालक्ष्मी माता की, धनलक्ष्मी माता की जय। परमेश्वर महाराज के जय, श्री धनेश्वर महाराज की जय, महाराज की जय, श्री महाराज की, पंचमद परमेश्वर महाराज की ओम सहस्रशीर्षा पुरुषः सहस्राक्ष सहस्रपाद सभरन्निश्वतर्त्वा अत्यतिगतसाङ्गलम्
परसं एवेदज्ञ सर्वं यद्भ्रातयच्च भवन् अताम्रतत्त्वशेषारः यमन्वेरा पिराहति एतावारस्य महिला अवाध्याया कुलभारा 667ನೇ ಕುಲಭಾರ ಯಗ್ಲೂರ ಗ್ರಾಮದವರ ಮಾಡುವ ಕುಲಭಾರ 667ನೇ ಕುಲಭಾರ ಯಗ್ಲೂರ ಗ್ರಾಮದವರಿಗೆ ಆರಕೂಡ ಗುರುವಿನ ಆಶೀರ್ವಾದ ಸದಾ ಕಾಲ ಇರಲೆಂದು ಜನ್ನವೀರ ಶಿವಾಚಾರ್ಯರ ಆಶೀರ್ವಾದವು ಸದಾ ಕಾಲ ಇರಲೆಂದು ಜನ್ನವೀರ ಶಿವಾಚಾರ್ಯರ ಕುಲಭಾರ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು
ಪಾವನ ಮಾಡೋ ಗುರು ನನ್ನ, ಪಾವನ ಮಾಡೋ ಗುರು ನನ್ನ, ನೀಡಿದೆ ಬೇಡಿದ ಸರ್ ನೀವು ಎದರಿನ ಕಡೆಗೆ ರೀ ಬರ್ರಿ ಮುಂದಕ್ಕೆ ಬರ್ರಿ. ಬರ್ರಿ ಅದರ ಸರಿ ಅದ್ರ ಬರ್ರಿ ಬರ್ರಿ ಅದ್ರ ಹೊಂಟ್ರ ಹಲೋ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಕ್ಕಂಥ ಗ್ರಾಮಸ್ಥರಾಗಲಿ ಪರಸ್ಪರರಿಂದ ಬಂದಿರತಕ್ಕಂಥ ಭಕ್ತಾದಿಗಳ ಎಲ್ಲರಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ಪ್ರಸಾದ ಮನೆಗೆ ಹೋಗಿ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ತಾವು ಯಾರು ಹಾಗೆ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಲಾದರೆ ಹೋಗಬಾರದೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾವು ಪ್ರಸಾದವನ್ನು ಸ್ವೀಕರಿಸುವ ಸ್ಥಳ ಪರಮೇಶ್ವರ ಕಾರ್ಯಾಲಯದ ಮಧ್ಯದಲ್ಲಿ ಪ್ರಸಾದವನ್ನು ಏರ್ಪಡಿಸಲಾಗಿದೆ. ಆಫೀಸರ ಹತ್ತಿರ ಹೋಗಿ ದಾಸೋಹ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದರಿಂದ ಕಾರ್ಯಕ್ರಮ ಬಹು ವಿಳಂಬನೆಯಿಂದ ನೆರವೇರಿಸಿಕೊಂಡು ಬಂದಿದ ತಮ್ಮೆಲ್ಲರ ಗುರು
ಜನ್ಮದೀರ ಕೋಟಿ ಕೋಟಿ ಭಕ್ತರಿಗೆಲ್ಲ ಕೋಟಿ ಕೋಟಿ ಭಕ್ತರಿಗೆಲ್ಲ ಮಾಡರ ಉದ್ಧಾರ ಗುರು ಜನ್ಮದೀರ ಭಕ್ತಿ ಸಾರ ಗುರು ಜನ್ಮದೀರ ಭಕ್ತಿ ಸಾರ ಜನ್ಮವೀರ
ಶಾಂತತೆ ಕಾಪಾಡ್ಕೊಳ್ಬೇಕು. ನೀವು ಒಂದು ಸ್ವಲ್ಪ ಇಲ್ಲೇ ನಿಮ್ಮನೆ ಒಂದು 5 ನಿಮಿಷ ಇವರು ಒಂದಿನ ಗೊಡ್ಡಲು ಮಾತ್ರ ಕಾರ್ಯಕ್ರಮ ಬಾಯಿಗಳಾಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಶಾಂತತೆಯಿಂದ ದರ್ಶನ ಪಡೆದುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಇದಕ್ಕಿಂತ ಮುಂಚೆ ನಮ್ಮ ಕಾರ್ತಿಕಪ್ಪ ಸ್ವಾಮಿಯವರು ಅತಿ ಉತ್ತಮವಾಗಿ ಪತ್ರವನ್ನು ಹಾಡಿ ಪತ್ರಕ್ಕಾಗಿ ನಮ್ಮವರೇ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೋಟೆಯವರು ನೋಡ್ತಾರೆ. ಹಾಗೂ ಶ್ರೀ ಚನ್ನಸಪ್ಪ ಹರ್ಪಲ್ ಇವರೆಲ್ಲರೂ ಕೂಡ 20 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕಲಾವಂತರು ಈ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಅವರೆಲ್ಲ ಕೇಳ್ಕೊಳ್ತಾ ಇದ್ದಾರೆ. ಬಸವರಾಜಪತಿ ಅವರಿಗಾದರೂ ಕೂಡ ಆತ್ಮೀಯ ಚಂದ್ರಶೇಖರ ಕಲಾಕಲ ಅಧಿಕಾರ ವಿದ್ಯಾಪತಿ ಸಕಲೇಶ್ವರ ಮಠ ಕಾಪಾಡಲು ಹೊತ್ತ ಪಟ್ಟಣ ಕಾಪಾಡಬೇಕು. ಅದೇ ರೀತಿಯಾಗಿ ಚನ್ನಬಸಪ್ಪ ಹಡಪದ ಅವರು ಕೂಡ ಕಲಾವಂತ ಹಿರಿಯರ ಕಾರ್ಯಕ್ರಮಕ್ಕಾಗಿ ಅವರು ಚಂದ್ರಶೇಖರ ಅವರ ಮಿತ್ರರಲ್ಲಿ ಹೇಳ್ತಾರೆ ಪಟ್ಟಣ ಕಾರ್ಯಕ್ರಮ ಕಡೆಗಿದ್ದಾಗ ಬಂದಿರ್ತೀವಿ. ಕಾರ್ಯಕ್ರಮ ಇದ್ದಾರೆ.
ನಮ್ಮ ಖ್ಯಾತ ಹಾರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಶ್ರೀ ದಿಲೀಪ್ ಕುಮಾರ್ ದೇಸಾಯಿ ಅವರ ಬಾಬಾ ಸರ್ ತಡ್ಕೊಂಡ ಆಡ್ರಿಲ್ಲ ಅದು ಹಾಡು ಭಾರಿ ಮಾತು ಅರ್ಕುಡಮೂರ ಭಕ್ತಿಯ ಸಾಲ ಕುರಿನ ನೋಡೋ ತಮ್ಮ ಇಲ್ಲಿ ಬೆಳೆಸದ್ವಾರ ಇದು ನೀ ತಿಳಿದರ ಅರ್ಕುಡಮೂರ ಭಕ್ತಿಯ ಸಾಲ ಕುರಿನ ನೋಡೋ ತಮ್ಮ ಇಲ್ಲಿ ಬೆಳೆಸದ್ವಾರ ಇದು ನೀ ತಿಳಿದರ ಸತ್ಯ ಸದ್ಗುರು ಜನ್ಮೀರ ಸತ್ಯಕ್ಕೆ ನಲ್ಲರು ದೇವ ಭಗವಂತನಾಗಿ ಬಂದಾರ ಭೂಮಿಗೆ ಬೆಳಕು ತಂದಾರ ಕರ್ಮದ ಕತ್ತಲಿ ಕಳೆದಾರ ಧರ್ಮದ ಕತ್ತಲಿ ಕಳೆದಾರ ಧರ್ಮದ ಜ್ಯೋತಿ ಬೆಳಗ್ಯಾರ ಧರ್ಮದ ಜ್ಯೋತಿ ಬೆಳಗ್ಯಾರ ಅರ್ಕುಡಮೂರ ಭಕ್ತಿಯ ಸಾರ ಗುರಿಯ ನೋಡೋ ತಮ್ಮ ಇಲ್ಲಿ ಕೈಯ ಸವಾರ
ಗುರುವಿನ ರೂಪ ತ್ರಿನೇತ್ರ, ಗುರುವಿನ ರೂಪ ತ್ರಿನೇತ್ರ, ಚನ್ನಬಸವ ಶ್ರೀ ಶಿವನವತಾರ, ಚನ್ನಬಸವ ಶ್ರೀ ಶಿವನವತಾರ, ಗುರುವಿನ ರೂಪ ತ್ರಿನೇತ್ರ. ದಾಸೋಹಮೂರ್ತಿ ಗುರುವರ, ದಾಸೋಹಮೂರ್ತಿ ಗುರುವರ, ನಾಶ ಮಾಡಿರಿ ರೋಗ ಭಕ್ತರ, ನಾಶ ಮಾಡಿರಿ ರೋಗ ಭಕ್ತರ, ಶೇಷ ನಿಮ್ಮ ಪುಷ್ಪದ ಹಾರ, ಶೇಷ ನಿಮ್ಮ ಪುಷ್ಪದ ಹಾರ, ಕೇಶವನಂತೆ ತೋರುವವರ, ಕೇಶವನಂತೆ ತೋರುವವರ, ಗುರುವಿನ ರೂಪ ತ್ರಿನೇತ್ರ, ಗುರುವಿನ ರೂಪ ತ್ರಿನೇತ್ರ. परमेश्वर जाति की होना धल यज्ञ घटे सतमानता कई जाति की होना हर जाति की होना परमेश्वर जाति की होना
जाति की भगना कहीं जाति की भगना
ಶಿವಯೋಗಿ ಶ್ರೀ ಚನ್ನವೀರ ಶಿವಯೋಗಿ ಶ್ರೀ ಚನ್ನವೀರ ನಿಮ್ಮ ನೆನೆದರೆ ಜನ್ಮ ಉದ್ಧಾರ ನಿಮ್ಮ ನೆನೆದರೆ ಜನ್ಮ ಉದ್ಧಾರ ಸುಭದ್ರಾ ಮಾತೆ ಕರಿಬಸಯ್ಯನವರ ಸುಭದ್ರಾ ಮಾತೆ ಕರಿಬಸಯ್ಯನವರ ಪುಣ್ಯ ಉದರದಿ ಜನಿಸಿ ಬಂದವರ ಪುಣ್ಯ ಉದರದಿ ಜನಿಸಿ ಬಂದವರ ನಾಡಿನ ಜನರಿಗೆ ನನ್ನವರು ಅಂದಾರ ನಾಡಿನ ಜನರಿಗೆ ನನ್ನವರು ಅಂದಾರ ಗುರು ಶಿಷ್ಯರಿಬ್ಬರ ಒಂದೇ ಅವತಾರ ಗುರು ಶಿಷ್ಯರಿಬ್ಬರ ಒಂದೇ ಅವತಾರ ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ ಗುರುಲಿಂಗ ಜಂಗಮ ರೂಪ ತೋರ್ಯಾರ ಗುರುಲಿಂಗ ಜಂಗಮ ರೂಪ ತೋರ್ಯಾರ ಹುಬ್ಬಳ್ಳಿ ಮಠದಲ್ಲಿ ಅಭ್ಯಾಸಗೈದವರ ಹುಬ್ಬಳ್ಳಿ ಮಠದಲ್ಲಿ ಅಭ್ಯಾಸಗೈದವರ ಪರ ಉಪಕಾರಕ್ಕಾಗಿ ಪದವಿ ಪಡೆದವರ ಪರ ಉಪಕಾರಕ್ಕಾಗಿ ಪದವಿ ಪಡೆದವರ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.